ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣ ವಿನಯ್ ಕುಲಕರ್ಣಿ ಏನಿದು ನಿಮ್ಮ ಅಭಿನಯ? ಹೆಂಡತಿ ಹೆಸರಲ್ಲಿ ಸಿಂಗ್ ಮತ್ತು ಮಾಫಿ ಜೊತೆ ಮಸ್ತ್ ಮಾತು. ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಭಾರಿ ಅಪ್ಡೇಟ್ಸ್ ಬರ್ತಾ ಇದೆ. ವಿನಯ್ ಕುಲಕರ್ಣಿ ಏನಿದು ನಿಮ್ಮ ಅಭಿನಯ? ಹೆಂಡತಿಯ ಹೆಸರಲ್ಲಿ ಸಿಮ್ ಖರೀದಿ, ಮಾಫಿ ಜೊತೆ ಮಸ್ತ್ ಮಾತುಕತೆ ಆಡಿದ್ದಾರೆ. ಸಿಬಿಐ ತನಿಖೆಯಲ್ಲಿ ವಿನಯ ವಿಷಯಗಳು ಬಹಿರಂಗವಾಗಿದೆ. ಪತ್ನಿಯ ಹೆಸರಲ್ಲಿ ಸಿಮ್ ಖರೀದಿ ಮಾಡಿದಂತಹ ವಿನಯ್ ಕುಲಕರ್ಣಿ ಆ ಸಿಮ್ ಬಳಕೆ ಮಾಡಿ ಮಾಫಿ ಆರೋಪಿಗೆ 94 ಬಾರಿ ಮುತ್ತಗಿಯ ಜೊತೆ ಮಾತನಾಡಿರುವಂತದ್ದು. ಮುತ್ತಿಗೆ ಜೊತೆ ಮಾತಾಡಿದಂತಹ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆಯಾದ ನಂತರ 57 ಬಾರಿ ಮಾತುಕತೆಯಾಡಿದ್ದಾರೆ ಅದೇ ಸಿಮ್ ಕಾರ್ಡ್ನಲ್ಲಿ. ನೋಡಿ, ಹಲವು ಬಾರಿ ವಿನಯ್ ಕುಲಕರ್ಣಿ ಹಾಗೆ ಬಸವರಾಜ ಮುತ್ತಿಗೆ ಭೇಟಿಯನ್ನ ಕೂಡ ಮಾಡಿದ್ದಾರೆ. 6 ಬಾರಿ ಇಬ್ಬರು ಒಂದೇ ಪ್ರದೇಶದಲ್ಲಿ ಪತ್ತೆಯಾಗಿರೋದು ಕೂಡ ಗೊತ್ತಾಗಿದೆ. ಇಬ್ಬರಿಗೂ ಕೂಡ ಸುಪಾರಿಯನ್ನ ನೀಡಿದ್ರಂತೆ. ವಿನಯ್ ಕುಲಕರ್ಣಿ ಸುಪಾರಿಯನ್ನ ನೀಡಿದ್ರು. ಬಸವರಾಜ್ ಮುತ್ತಗಿ, ಚಂದ್ರಶೇಖರ್ ಇಂಡಿಗೆ ಸುಪಾರಿಯನ್ನ ನೀಡಿದ್ರು ವಿನಯ್ ಕುಲಕರ್ಣಿ ಎನ್ನುವುದು ಇದೀಗ ತನಿಖೆಯಿಂದಾಗಿ ಗೊತ್ತಾಗಿದೆ. ಆದ್ರೆ ಮುತ್ತಗಿ ಮಾಫಿ ಸಾಕ್ಷಿಯಾಗಿದ್ದೇ ವಿನಯ್ ಕುಲಕರ್ಣಿಗೆ ಇಲ್ಲಿ ಕಂಟಕವಾಗಿರುವಂತದ್ದು. ನೋಡಿ, ಮಾಫಿ ಸಾಕ್ಷಿಯೇ ವಿನಯ್ ಕುಲಕರ್ಣಿಗೆ ಕಂಟಕವನ್ನ ತಂದಿದ್ದಾರೆ. A7 ಆರೋಪಿ ಹಾಗೆ A14 ಆರೋಪಿ ಕೊಲೆ ಮಾಡಿರುವುದು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಪೊಲೀಸರು A1 ಆರೋಪಿಯಿಂದ A6 ಆರೋಪಿಗಳನ್ನ ಬಂಧನ ಮಾಡಿದ್ರು. ಹಾಗೆ ಬಸವರಾಜ್ ಮುತ್ತಗಿ ಮತ್ತು ಯೋಗೇಶ್ ಗೌಡ ನಡುವೆ ಭೂ ವ್ಯಾಜ್ಯ ನಡೀತಾ ಇತ್ತು. ಈ ಒಂದು ಭೂ ವ್ಯಾಜ್ಯವೇ ಕೊಲೆಗೆ ಕಾರಣ ಅಂತ ಚಾರ್ಜ್ ಶೀಟ್ ಅಲ್ಲಿ ಕೂಡ ಉಲ್ಲೇಖ ಮಾಡಲಾಗಿದೆ. ಎಲ್ಲಾ ವಿಷಯವನ್ನ ಕಕ್ಕಿಸಿಕೊಂಡಂತಹ ಹೊರಹಾಕಿದಂತಹ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯವರ ಅಂದ್ರೆ ಪಾತ್ರ ಏನಿತ್ತು ಯೋಗೇಶ್ ಗೌಡ ಅವರ ಕೊಲೆಯಲ್ಲಿ ಅನ್ನೋದನ್ನ ಇದೀಗ ಬಹಿರಂಗಪಡಿಸಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.